ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ತುಂಬ ಈಸಿಯಾಗಿರೋ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ಈ ರೀತಿ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಯೂಸ್ ಮಾಡೋ 11 ನಂಬರೇ 8 ಎಳೆ ದಾರನ ರೋಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ ನಾನು. ಪುಟ್ಟದಾಗಿ ಕಾಣಿಸುತ್ತೆ. ಈ ರೀತಿ ಬಂದಿದೆ. ನಿಮಗೆ ತೋರಿಸೋಣ ಅಂತ ಸ್ವಲ್ಪ ಉಳಿಸ್ಕೊಂಡಿದ್ದೆ. ಈ ರೀತಿ ಬಂದಿದೆ. ಸ್ಟಾರ್ಟಿಂಗ್ ನಾಟ್ ಹಾಕಿ ರೆಡಿ ಮಾಡ್ಕೋಬೇಕು. ಲಾಕ್ ಮಾಡಿ ಒಂದ್ಸರಿ ನಾಟ್ ಹಾಕಿದಾದ್ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿದಾದ್ಮೇಲೆ ಒಂದು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಡೈರೆಕ್ಟಾಗಿ ಬಟ್ಟೆಗೆ ತಗೊಂಡು ಕಂಬ ಮಾಡ್ಕೋಬೇಕು. ಒಂದು ಕಂಬ ಮಾಡಿದಾದಮೇಲೆ ಮತ್ತೆ ಆ ಕಂಬಕ್ಕೆ ಹಾಫ್ ಡಬಲ್ ಕ್ರೋಶ ಮಾಡಬೇಕು. 2 ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. 3 ಹಾಫ್ ಡಬಲ್ ಕ್ರೋಶ, 2 ಚೈನು, 3 ಹಾಫ್ ಡಬಲ್ ಕ್ರೋಶ, 1 ಬೀಡು, 1 ಸರಿ ಕುಚ್ಚು, 1 ಬೀಡು, 1 ಕುಚ್ಚು, 1 ಬೀಡು. ಈ ರೀತಿ ಬರೋ ರೀತಿ ಮಾಡಿದ್ದೀನಿ. ಪೂರ್ತಿ ಆಗಿದೆ. ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ. ಬನ್ನಿ ಯಾವ ರೀತಿ ಹಾಕೋದು ನೋಡೋಣ. ಸ್ಟಾರ್ಟಿಂಗು 3 ಹಾಫ್ ಡಬಲ್ ಕ್ರೋಶ ಮಾಡಿ 2 ಚೈನ್ ಹಾಕಿದ್ದೆ. ಮತ್ತು 2 ಚೈನಿಂದಲೇ ತೋರಿಸ್ತೀನಿ. ಈ ರೀತಿ 2 ಚೈನ್ ಆದಮೇಲೆ ಈ ರೀತಿ ನೀಡಲ್ ಮೇಲೆ ಒಂದು ಸರಿ ದಾರ ಅಂತಂದು ಸ್ವಲ್ಪ ಗ್ಯಾಪ್ ಬಿಡಬೇಕು. ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಗ್ಯಾಪ್ ಬಿಡಬೇಕು ಅನ್ನೋದು. ಎಷ್ಟು ಗ್ಯಾಪ್ ಬಿಟ್ಟು ಈ ನೀಡಲ್ ಹಾಕಿ ದಾರ ಅಂತಂದು ಡಬಲ್ ಕ್ರೋಶ ಮಾಡಬೇಕಿಲ್ಲಿ. ಈ ರೀತಿ ಒಂದು ಡಬಲ್ ಕ್ರೋಶ ಮಾಡಿದಾದಮೇಲೆ ಮತ್ತೆ ಈ ನೀಡಲ್ ಮೇಲೆ ದಾರ ಅಂತಂದು ಒಂದು ಡಬಲ್ ಕ್ರೋಶ ಮಾಡಿದ್ವಲ್ಲ, ಆ ಕಂಬದ ಗ್ಯಾಪಲ್ಲಿ ಹಾಸಿ ದಾರ ಅಂತಂದು ಆವಾಗ 3 ದಾರ ಆಗುತ್ತೆ. ನೀಡಲ್ ಮೇಲೆ 3 ದಾರ ಇದೆಯಲ್ಲ, ಆ 3 ದಾರದಲ್ಲಿ ಹಾಸಿ ಥ್ರೆಡ್ನ ಪಾಸ್ ಮಾಡಬೇಕು. ಈ ರೀತಿ ಬರುತ್ತೆ. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕರೀತಾರೆ. ಮತ್ತು ನೀಡಲ್ ಮೇಲೆ ದಾರ ಅಂತಂದು ಅದೇ ಜಾಗದಲ್ಲಿ ನೀಡಲ್ ಹಾಕಿ ದಾರ ಅಂತಂದು 3 ದಾರದಲ್ಲಿ ಹಾಸಿ ಥ್ರೆಡ್ನ ಪಾಸ್ ಮಾಡಬೇಕು. ಈ ರೀತಿ 2 ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಅಂತಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ದಾರ ಅಂತಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಅಂತಂದು ಈ ಕಂಬ ಮಾಡಿದ್ವಲ್ಲ, ಆ ಗ್ಯಾಪಲ್ಲಿ ನೀಡಲ್ ಹಾಕಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಮತ್ತೊಂದು ಸಾರಿ ನೀಡಲ್ ಮೇಲೆ ದಾರ ಅಂತಂದು ಥ್ರೆಡ್ ಮಿಸ್ ಮಾಡಬೇಡಿ. ಒಂದು ಥ್ರೆಡ್ ಮಿಸ್ ಆದರೂ ಅದು ಸರಿಯಾಗಿ ಬರೋಲ್ಲ ಡಿಸೈನು. ನೀಡಲ್ ಮೇಲೆ ಒಂದು ಸಾರಿ ದಾರ ಅಂತಂದು ಒಂದು ಕಂಬ ಮಾಡಿದ್ವಲ್ಲ, ಡಬಲ್ ಕ್ರೋಶ ಮಾಡಿದ್ವಲ್ಲ, ಆ ಗ್ಯಾಪಲ್ಲಿ ಹಾಸಿ ತಂದು ಈ ರೀತಿ ಆ ಥ್ರೆಡ್ನ 3 ಥ್ರೆಡ್ ಆಗಿರುತ್ತೆ ನೀಡಲ್ ಮೇಲೆ, ಆ 3 ಥ್ರೆಡ್ಡಲ್ಲಿ ಹಾಸಿನೂ ಪಾಸ್ ಮಾಡಬೇಕು. ಮತ್ತೊಂದು ಮಾಡೋಣ. ಈ ರೀತಿ ಒಂದು ಡಬಲ್ ಕ್ರೋಶ ಮಾಡಬೇಕು. ಫಸ್ಟು ನೀಡಲ್ ಮೇಲೆ ಒಂದು ಸರಿ ದಾರ ಅಂತ ಅಂದರೆ ಇದು ಒಂದು ಥ್ರೆಡ್ಡು, ನೀಡಲ್ ಮೇಲೆ ತಗೊಂಡ್ರದ್ದು ಒಂದು ಥ್ರೆಡ್ಡು, ಮತ್ತು ಈ ಕಂಬದ ಗ್ಯಾಪಲ್ಲಿ ಹಾಸಿ ಒಳಗೆ ಹಾಸಿ ತಗೊಂಡ್ರೆ ಇದೊಂದು ಥ್ರೆಡ್. 3 ಥ್ರೆಡ್ ಆಗಿರುತ್ತೆ. ಆ 3 ಥ್ರೆಡ್ಡಲ್ಲಿ ಹಾಸಿ ಕೂಡ ಈ ಥ್ರೆಡ್ನ ಪಾಸ್ ಮಾಡಬೇಕು. ನಾವು ಯೂಶ್ವಲಾಗಿ ಡಬಲ್ ಕ್ರೋಶ ಮಾಡುವಾಗ 2ರಲ್ಲಿ ಹಾಸಿ ಒಂದು ಸಾರಿ, 2ರಲ್ಲಿ ಹಾಸಿ ಒಂದು ಸಾರಿ ತೊಗೊತಿದ್ವಿ. ಇದು ಹಾಫ್ ಡಬಲ್ ಕ್ರೋಶ ಆಗಿರೋದ್ರಿಂದ 3 ಥ್ರೆಡ್ಡಲ್ಲಿ ಹಾಸಿನೂ ಒಂದೇ ಸಾರಿ ಪಾಸ್ ಮಾಡಬೇಕು ಥ್ರೆಡ್ನ. ಈ ರೀತಿ 3 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕಬೇಕೀಗ. ಒಂದು ಸಾರಿ ಚೈನ್ ಹಾಕಬೇಕು, 2 ಚೈನು ಕುಚ್ಚು ಕಟ್ಟೋದಕ್ಕೆ. ನೆಕ್ಸ್ಟು 3 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕಬೇಕು. ಈ ರೀತಿ ಒಂದು ಕ್ರಿಸ್ಟಲ್ ಬೀಡ ಹಾಕೋಣ.
ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದಾದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರನ ತಗೊಂಡು ಇಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೋಬೇಕು. ಇಲ್ಲಿಗೆ ಬೀಡ್ ನೇರಕ್ಕೆ ಈ ರೀತಿ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶ ಮಾಡಬೇಕು. ಈ ರೀತಿ ಡಬಲ್ ಕ್ರೋಶ ಮಾಡಬೇಕು. ಮತ್ತು ಅದೇ ರೀತಿ ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. 2 ಸಾರಿ ಹಾಫ್ ಡಬಲ್ ಕ್ರೋಶ ಮಾಡೋಣ. ಈ ರೀತಿ ಬಂದಿದೆ. ಸಿಂಪಲ್ಲಾಗಿ ಹಾಕುವಂತಹ ಡಿಸೈನು. ಬಿಗಿನರ್ಸ್ನವ್ರಿಗೆ ಸಿಂಪಲಾಗಿ ಕುಚ್ಚು ಹಾಕ್ಕೊಡಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಒಂದು ಸ್ವಲ್ಪ ಇದೆ, ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ, ಈ ರೀತಿ ಲಾಸ್ಟಿಗೆ ಥ್ರೆಡ್ನ ಕಟ್ ಮಾಡಿ 3 ಹಾಫ್ ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡಿದ್ದೀನಿ. 2 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀನಿ. ಈ ರೀತಿ ಪೂರ್ತಿಯಾಗಿದೆ. ಸಿಂಪಲಾಗಿ ಮುದ್ದಾಗಿ ಕಾಣಿಸುತ್ತೆ ಡಿಸೈನ್ ಇದು. ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ, ತುಂಬ ಈಸಿಯಾಗಿರೋ ಡಿಸೈನು ಯಾವ ರೀತಿ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಪೂರ್ತಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿದೆ. ಸೀರೆ ಬ್ಲಾಕು ಮತ್ತು ಗೋಲ್ಡು ಗ್ರೀನ್ ಕಲರಲ್ಲಿದೆ. ಹಾಗಾಗಿ ಗ್ರೀನ್ ಕಲರಲ್ಲಿ ಡಿಸೈನ್ ಬಂದಿರೋದ್ರಿಂದ ನಾನು ಗ್ರೀನ್ ಕಲರ್ ಥ್ರೆಡ್ನ ಮಿಸ್ ಮಾಡಿ ಗೋಲ್ಡು ಮತ್ತು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಕೊಂಡು ಕುಚ್ಚು ಹಾಕಿದ್ದೀನಿ. ಈ ರೀತಿ ಬಂದಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.